ಪಶ್ಚಿಮ ಬಂಗಾಳದಲ್ಲಿ ಸಿಂಘಂ ಪುಷ್ಪ ಫೈಟ್. ಬಿಜೆಪಿಯ ಅಚ್ಚುಮೆಚ್ಚಿನ ಐಪಿಎಸ್ ಅಧಿಕಾರಿ ಅಜಯ್ ಪಾಲ್ ಶರ್ಮಾ ಅವರ ನೈಜ ಮುಖ. ಹಾಗಾದ್ರೆ ಯಾರು ಈ ಅಜಯ್ ಪಾಲ್ ಶರ್ಮಾ? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಅಂತಂದ್ರೆ ಅಲ್ಲಿ ರಾಜಕೀಯ ಸಂಘರ್ಷ ಮತ್ತು ಹಿಂಸಾಚಾರದ ಘಟನೆಗಳು ಅನಿವಾರ್ಯ ಅನ್ನುವಂತಾಗೋಗ್ಬಿಡುತ್ತೆ. ಚುನಾವಣಾ ಕಣ ಅಭಿವೃದ್ಧಿ ಅಥವಾ ಜನರ ಸಮಸ್ಯೆಗಳಿಗಿಂತ ಹೆಚ್ಚಾಗಿ ಸಿನಿಮೀಯ ಡೈಲಾಗ್ಗಳ ಸಮರ ಭೂಮಿಯಾಗಿ ಬದಲಾಗಿದೆ. ಒಂದ್ ಕಡೆ ಉತ್ತರ ಪ್ರದೇಶದ ಬಿಜೆಪಿ ಸರ್ಕಾರ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಂತ ಅಚ್ಚುಮೆಚ್ಚು ಮಾಡಿ ಕರೆಯುವಂತಹ ಐಪಿಎಸ್ ಅಧಿಕಾರಿ ಅಜಯ್ ಪಾಲ್ ಶರ್ಮಾ ಸಿಂಘಂ ಶೈಲಿಯಲ್ಲಿ ಅಬ್ಬರಿಸ್ತಾ ಇದೆ. ಇನ್ನೊಂದು ಕಡೆ ನಾನು ಪುಷ್ಪ, ಇಲ್ಲಿ ಯಾರ ಮುಂದೆನೂ ನಾನು ಬಗ್ಗೋದಿಲ್ಲ ಅನ್ನುತ್ತಾ ಟಿಎಂಸಿ ಅಭ್ಯರ್ಥಿ ಜಹಾಂಗೀರ್ ಖಾನ್ ತಿರುಗೇಟನ್ನು ಕೊಡ್ತಿದ್ದಾರೆ. ಈ ಇಡೀ ಪ್ರಹಸನ ಭಾರತೀಯ ಪ್ರಜಾಪ್ರಭುತ್ವದ ಅತಿದೊಡ್ಡ ಆತಂಕಕಾರಿ ಮುಖವನ್ನು ಅನಾವರಣಗೊಳಿಸ್ತಾ ಇದೆ. ಹಾಗಾದ್ರೆ ಯಾರು ಈ ಅಜಯ್ ಪಾಲ್ ಶರ್ಮಾ? ಅಜಯ್ ಪಾಲ್ ಶರ್ಮಾ 2011ರ ಬ್ಯಾಚ್ನ ಉತ್ತರ ಪ್ರದೇಶ ಕೇಡರ್ನ ಐಪಿಎಸ್ ಅಧಿಕಾರಿ. ವೃತ್ತಿಯಲ್ಲಿ ಮೂಲತಃ ಡೆಂಟಲ್ ಸರ್ಜನ್ ಆಗಿದ್ದಂಥ ಇವರು ವೈದ್ಯಕೀಯ ವೃತ್ತಿಯನ್ನ ಬಿಟ್ಟು ದೇಶ ಸೇವೆಗಾಗಿ ಪೊಲೀಸ್ ಇಲಾಖೆಯನ್ನ ಸೇರ್ತಾರೆ. ಉತ್ತರ ಪ್ರದೇಶದ ಜೌನ್ಪುರ್, ಶಾಮ್ಲಿ, ರಾಂಪುರ್ ಮತ್ತು ಹಾಥ್ರಸ್ ಸೇರಿದಂತೆ ಹಲವಾರು ಜಿಲ್ಲೆಗಳಲ್ಲಿ ಇವರು ಎಸ್ಪಿ ಮತ್ತು ಎಸ್ಎಸ್ಪಿ ಆಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಪ್ರಸ್ತುತ ಇವರು ಪ್ರಯಾಗ್ರಾಜ್ನ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ ಹೆಚ್ಚುವರಿ ಕಮಿಷನರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಶರ್ಮಾ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಅತಿ ಹೆಚ್ಚು ಎನ್ಕೌಂಟರ್ಗಳಲ್ಲಿ ಭಾಗವಹಿಸಿದ್ದವರು. ಉತ್ತರ ಪ್ರದೇಶದಲ್ಲಿ ಅಪರಾಧ ಮುಕ್ತ ರಾಜ್ಯ ಮಾಡುವಂತ ಹೆಸರಲ್ಲಿ ನಡೆದಂತ ಅನೇಕ ಪೊಲೀಸ್ ಕಾರ್ಯಾಚರಣೆಗಳ ನೇತೃತ್ವವನ್ನ ಇವರು ವಹಿಸಿದವರು. ತಮ್ಮ ಸೇವಾವಧಿಯಲ್ಲಿ ಇದುವರೆಗೆ 500ಕ್ಕೂ ಹೆಚ್ಚು ಪೊಲೀಸ್ ಎನ್ಕೌಂಟರ್ಗಳನ್ನ ಮುನ್ನಡೆಸಿದ್ದಾರೆ. ಕೇವಲ 22 ತಿಂಗಳಲ್ಲಿ 136 ಎನ್ಕೌಂಟರ್ಗಳನ್ನ ಮಾಡಿದವರು. ಇಂಥ ಎನ್ಕೌಂಟರ್ಗಳಿಗೆ ಮಾನವ ಹಕ್ಕುಗಳ ಸಂಘಟನೆಗಳು ಮೊದಲಿಂದಾನು ಆಕ್ಷೇಪ ವ್ಯಕ್ತಪಡಿಸ್ತಾನೆ ಬಂದಿದೆ. ಇವರಿಗೆ ಯುಪಿ ಪೊಲೀಸ್ ಇಲಾಖೆ ಹಾಗೂ ಯೋಗಿ ಆದಿತ್ಯನಾಥ್ ಸೋಬರ್ ಸಿಂಘಂ ಅಂತ ಬಿರುದನ್ನು ಕೊಟ್ಟಿದ್ದಾರೆ. ಸರ್ಕಾರಗಳು ಪೊಲೀಸ್ ಅಧಿಕಾರಿಗಳಿಗೆ ಸಿನಿಮಾ ಹೆಸರಲ್ಲಿ ಈ ರೀತಿ ಬಿರುದುಗಳನ್ನ ಕೊಡಬಹುದಾ? ಈ ಪ್ರಶ್ನೆ ಕೂಡ ಎತ್ತುತ್ತೆ. ಯಾವುದೇ ನಾಗರಿಕ ಸಮಾಜದಲ್ಲಿ ಎನ್ಕೌಂಟರ್ ಸ್ಪೆಷಲಿಸ್ಟ್ ಎಂಬ ಹಣೆಪಟ್ಟಿನೇ ಅತ್ಯಂತ ಅವಮಾನಕರ ಸಂಗತಿ. ಕಾನೂನಿನ ಚೌಕಟ್ಟಲ್ಲಿ ಕೆಲಸ ಮಾಡಬೇಕಾದಂಥ ಅಧಿಕಾರಿಯೊಬ್ಬರು ತಾವೇ ನ್ಯಾಯಾಧೀಶರಾಗಿ ತಾವೇ ಹಂತಕರಾಗಿ ವರ್ತಿಸೋದನ್ನ ವೀರತ್ವ ಅಂತ ಬಿಂಬಿಸೋದು ಅಕ್ಷರಶಃ ಕಾನೂನಿನ ಆಳ್ವಿಕೆಗೆ ಮಾಡುವಂಥ ಅಪಚಾರ. ಅಜಯ್ ಪಾಲ್ ಶರ್ಮಾ ಅವರು ಉತ್ತರ ಪ್ರದೇಶದಲ್ಲಿ ನಡೆಸಿದಂಥ 100 ಎನ್ಕೌಂಟರ್ಸ್ಗಳು ಕಾನೂನಿನ ಉಲ್ಲಂಘನೆ ಅಲ್ವಾ? ಅಲ್ಲಿನ ಸರ್ಕಾರದ ರಾಜಕೀಯ ವಿರೋಧಿಗಳನ್ನು ಹತ್ತಿಕ್ಕೋಕೆ ನಡೆದ ಸರ್ಕಾರಿ ಕೊಲೆಗಳಲ್ವಾ ಅನ್ನೋ ಪ್ರಶ್ನೆ ಇಂದು ಬಂಗಾಳದ ಮಣ್ಣಿನಲ್ಲಿ ಜೋರಾಗಿ ಕೇಳಿಬರ್ತಾ ಇದೆ. ಇನ್ನು ಯಾವುದೇ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ರೂಲ್ ಆಫ್ ಲಾ ಅಥವಾ ಕಾನೂನಿನ ಆಳ್ವಿಕೆ ಅತ್ಯಂತ ದೊಡ್ಡದು. ಒಬ್ಬ ವ್ಯಕ್ತಿ ಎಷ್ಟೇ ದೊಡ್ಡ ಅಪರಾಧಿಯಾಗಿದ್ರೂ ಸಹ ಆತನಿಗೆ ನ್ಯಾಯಾಲಯದಲ್ಲಿ ತನ್ನನ್ನು ಸಮರ್ಥಿಸಿಕೊಳ್ಳುವಂತಹ ಅವಕಾಶ ಇರುತ್ತೆ. ಆದರೆ ಎನ್ಕೌಂಟರ್ ಅನ್ನೋ ಹೆಸರಲ್ಲಿ ಪೊಲೀಸರೇ ನ್ಯಾಯಾಧೀಶರಾಗಿ ತೀರ್ಪನ್ನು ಕೊಟ್ಟು ಆರೋಪಿಯನ್ನ ಕೊಲ್ಲೋದು ಸಂವಿಧಾನ ಬಾಹಿರ ಚಟುವಟಿಕೆ. ಇದನ್ನ ಬೀದಿ ಬದಿಯ ನ್ಯಾಯ ಅಂತ ಕರೀಬಹುದು. ಇಂಥ ಅಧಿಕಾರಿಯನ್ನ ಈಗ ಬಂಗಾಳದ ಚುನಾವಣಾ ವೀಕ್ಷಕರನ್ನಾಗಿ ಕಳುಹಿಸಿರೋದು ಕೇವಲ ಶಾಂತಿ ಕಾಪಾಡೋಕೆ ಎಂಬುದು ದೊಡ್ಡ ಹಾಸ್ಯದಂತೆ ಕಾಣಿಸುತ್ತೆ. ಉತ್ತರ ಪ್ರದೇಶದಲ್ಲಿ ಅಜಯ್ ಪಾಲ್ ಶರ್ಮಾ ಬಿಜೆಪಿ ಸರ್ಕಾರದ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತವರು. ಈಗ ಬಂಗಾಳದಲ್ಲಿ ಬಿಜೆಪಿ ತನ್ನ ನೆಲೆಯನ್ನು ವಿಸ್ತರಿಸೋಕೆ ಹರಸಾಹಸ ಪಡ್ತಿರುವಾಗ ಅದೇ ಯುಪಿ ಮಾದರಿಯ ಭೀತಿಯನ್ನ ಇಲ್ಲಿ ರಫ್ತು ಮಾಡೋಕೆ ಶರ್ಮಾ ಅವರನ್ನ ಬಳಸಿಕೊಳ್ಳಲಾಗ್ತಾ ಇದೆ ಅನ್ನೋ ಆರೋಪ ಬಲವಾಗಿದೆ. ಇದಕ್ಕೆ ಕಾರಣ ವೈರಲ್ ಆದಂತಹ ಒಂದು ವಿಡಿಯೋ. ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದ ಒಂದು ವಿಡಿಯೋ ಶರ್ಮಾ ಅವರನ್ನ ರಾತ್ರೋರಾತ್ರಿ ಬಂಗಾಳದ ಚರ್ಚಾ ವಸ್ತುವನ್ನಾಗಿ ಮಾಡಿದೆ. ದಕ್ಷಿಣ 24 ಪರಗಣ ಜಿಲ್ಲೆಯ ಪಾಲ್ಟಾ ವಿಧಾನಸಭಾ ಕ್ಷೇತ್ರದ ಟಿಎಂಸಿ ಅಭ್ಯರ್ಥಿ ಜಹಾಂಗೀರ್ ಖಾನ್ ಅವರ ಮನೆಗೆ ಹೋದ ಅಜಯ್ ಪಾಲ್ ಶರ್ಮಾ ಅವರ ಕುಟುಂಬದವರಿಗೆ ಮತ್ತು ಬೆಂಬಲಿಗರಿಗೆ ನೇರವಾಗಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮತದಾರರಿಗೆ ಬೆದರಿಕೆ ಹಾಕಲಾಗ್ತಾ ಇದೆ ಅನ್ನೋ ದೂರುಗಳು ನಮಗೆ ಪದೇ ಪದೇ ಬರ್ತಾ ಇದೆ. ಇದನ್ನ ಕೂಡಲೇ ನಿಲ್ಲಿಸಿ ಅಂತ ಜಹಾಂಗೀರ್ ಖಾನ್ಗೆ ತಿಳಿಸಿ, ಒಂದ್ ವೇಳೆ ಇದು ಮುಂದುವರೆದ್ರೆ ನಾವು ಅವ್ರ ಮೇಲೆ ಅತ್ಯಂತ ಕಟ್ಟುನಿಟ್ಟಾದ ಕ್ರಮವನ್ನು ಕೈಗೊಳ್ತೇವೆ, ಆಮೇಲೆ ಬಂದು ನಮ್ಮ ಮುಂದೆ ಅಳಬೇಡಿ ಅಥವಾ ಪಶ್ಚಾತ್ತಾಪ ಪಡಬೇಡಿ ಅಂತ ಶರ್ಮಾ ಅವರು ಹೇಳ್ತಾರೆ. ಇವರ ಮಾತುಗಳಲ್ಲಿ ಒಬ್ಬ ಅಧಿಕಾರಿಗೆ ಇರಬೇಕಾದಂತ ಒಂದು ಸಂಯಮಕ್ಕಿಂತ ಹೆಚ್ಚಾಗಿ ಬೆದರಿಕೆಯ ಧಾಟಿ ಇತ್ತು ಅನ್ನೋದು ವಿಮರ್ಶಕರ ಅಭಿಪ್ರಾಯ. ಆಮೇಲೆ ಅಳಬೇಡಿ ಅಂತ ಹೇಳೋದು ಕಾನೂನು ಪಾಲನೆಯ ಎಚ್ಚರಿಕೆನೋ ಅಥವಾ ವೈಯಕ್ತಿಕ ದ್ವೇಷದ ಮಾತೋ ಅನ್ನೋ ಸಂಶಯ ಮೂಡಿಸುತ್ತೆ. ಒಬ್ಬ ವಿವಾದಿತ ಮತ್ತು ಅಧಿಕಾರ ದುರ್ಬಳಕೆಯ ಆರೋಪ ಹೊತ್ತಿರುವಂತಹ ಅಧಿಕಾರಿಯನ್ನ ಚುನಾವಣಾ ವೀಕ್ಷಕರನ್ನಾಗಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಅಜಯ್ ಪಾಲ್ ಶರ್ಮಾ ಅವರ ಈ ನಡೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಮತ್ತು ಟಿಎಂಸಿ ನಡುವಿನ ಜಿದ್ದಾಜಿದ್ದಿಗೆ ತುಪ್ಪ ಸುರಿದಂತಾಗಿದೆ. ತೃಣಮೂಲ ಕಾಂಗ್ರೆಸ್ ನಾಯಕರು ಅಜಯ್ ಪಾಲ್ ಶರ್ಮಾ ಅವರ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರನ್ನು ಕೊಟ್ಟಿದ್ದಾರೆ. ಇವರು ಒಬ್ಬ ಅಧಿಕಾರಿಯಂತೆ ವರ್ತಿಸದೆ ಬಿಜೆಪಿಯ ಏಜೆಂಟ್ ಅಂತೆ ವರ್ತಿಸುತ್ತಿದ್ದಾರೆ, ಜನರ ಮೇಲೆ ಮತ್ತು ಅಭ್ಯರ್ಥಿಗಳ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದಾರೆ ಅಂತ ಮಮತಾ ಬ್ಯಾನರ್ಜಿ ಅವರ ಪಕ್ಷ ಕಿಡಿಕಾರಿದೆ. ಅಷ್ಟೇ ಅಲ್ಲ, ಇವರ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ PIL ಅನ್ನು ಸಹ ದಾಖಲಿಸಲಾಗಿದೆ. ಇವರನ್ನ ವೀಕ್ಷಕ ಸ್ಥಾನದಿಂದ ತೆಗೆದುಹಾಕಬೇಕು ಅಂತ ಕೋರಲಾಗಿದೆ. ತೃಣಮೂಲ
ತೃಣಮೂಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ದಕ್ಷಿಣ 24 ಪರಗಣ ಜಿಲ್ಲೆಯ ಫಾಲ್ಟಾದಲ್ಲಿ ಮಂಗಳವಾರ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ತೃಣಮೂಲ ಕಾಂಗ್ರೆಸ್ನ ಬೆಂಬಲಿಗರಿಗೆ ಎಚ್ಚರಿಕೆ ಕೊಡೋ ಸಮಯದಲ್ಲಿ ಸಿಂಘಂ ಅಂತ ಖ್ಯಾತಿ ಗಳಿಸಿರುವಂತಹ IPS ಅಧಿಕಾರಿ ಶರ್ಮಾ ಅವರು ಅಭ್ಯರ್ಥಿ ಅಥವಾ ಅವರ ಸಹಚರರು ಮತದಾರರನ್ನ ಹೆದರಿಸೋಕೆ ಬಿಡೋದಿಲ್ಲ ಅಂತ ಹೇಳಿದ್ರು. ಈ ಬಗ್ಗೆ ಪ್ರತಿಕ್ರಿಯಿಸಿದಂತ ಜಹಾಂಗೀರ್ ಖಾನ್ ತೆಲುಗಿನ ಪುಷ್ಪ ಮತ್ತು ಬಾಲಿವುಡ್ನ ಸಿಂಘಂ ಸಿನಿಮಾವನ್ನ ಉಲ್ಲೇಖಿಸುತ್ತಾ ಬಿಜೆಪಿ ನೇಮಿಸಿದ ಪೊಲೀಸ್ ಅಧಿಕಾರಿಗಳು ಮತದಾರರನ್ನ ಹೆದರಿಸೋಕೆ ನಾವು ಬಿಡೋದಿಲ್ಲ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಇದು ಬಂಗಾಳ, ಅವರು ಸಿಂಘಂ ಆದ್ರೆ ನಾನು ಪುಷ್ಪ. ಉತ್ತರ ಪ್ರದೇಶದಿಂದ ಬಂದಿರುವಂತಹ ಬಿಜೆಪಿ ನೇಮಿಸಿರುವಂತಹ ಪೊಲೀಸ್ ಅಧಿಕಾರಿಗಳು ನಡೆಸುವಂತ ಯಾವುದೇ ಬೆದರಿಕೆ ಅಥವಾ ಒತ್ತಡಕ್ಕೆ ಫಾಲ್ಟಾದಲ್ಲಿ ಅವಕಾಶ ನೀಡೋದಿಲ್ಲ ಅಂತ ಹೇಳ್ತಾರೆ. ಈ ಫಾಲ್ಟಾ ಕ್ಷೇತ್ರದಲ್ಲಿ TMC ಅಭ್ಯರ್ಥಿ ಜಹಾಂಗೀರ್ ಖಾನ್ ಅವರ ಬೆಂಬಲಿಗರಿಗೆ ಶರ್ಮಾ ಅವರು ನೀಡಿದ ಎಚ್ಚರಿಕೆ ಕೇವಲ ಒಂದು ಅಧಿಕೃತ ಸೂಚನೆ ಆಗಿರಲಿಲ್ಲ. ಅದರಲ್ಲಿ ಒಬ್ಬ ಬಾಲಿವುಡ್ ಹೀರೋನಂತೆ ಆಮೇಲೆ ಅಳಬೇಡಿ ಅಂತ ಗುಡುಗಿದ್ದು ತಾವು ಯಾರ ಪರವಾಗಿ ಕೆಲಸ ಮಾಡ್ತಿದ್ದೇವೆ ಅನ್ನೋ ಸಂದೇಶವನ್ನು ಪರೋಕ್ಷವಾಗಿ ರವಾನಿಸಿದಂತೆ ಇತ್ತು. ಸಂವಿಧಾನ ನೀಡಿದಂತ ಸಮವಸ್ತ್ರವನ್ನು ಧರಿಸಿ ಒಬ್ಬ ಅಧಿಕಾರಿ ಒಂದು ಪಕ್ಷದ ಕಾರ್ಯಕರ್ತನಂತೆ ವರ್ತಿಸೋದು ಪ್ರಜಾಪ್ರಭುತ್ವದ ಕರಾಳ ಅಧ್ಯಾಯ. ಇಂದು ಬಂಗಾಳದ ಚುನಾವಣಾ ಆಯೋಗ ಎಷ್ಟರ ಮಟ್ಟಿಗೆ ಸ್ವತಂತ್ರವಾಗಿದೆ ಅನ್ನೋ ಗಂಭೀರ ಪ್ರಶ್ನೆಯನ್ನ ಈ ಘಟನೆ ಹುಟ್ಟಾಕತ್ತೆ. ಒಟ್ಟಾರೆಯಾಗಿ ಬಂಗಾಳದಲ್ಲಿ ನಡೀತಾ ಇರುವಂತಹ ಈ ಸಿಂಘಂ ಮತ್ತು ಪುಷ್ಪ ನಡುವಿನ ಸಂಘರ್ಷ ಕೇವಲ ವ್ಯಕ್ತಿಗಳ ನಡುವಿನ ಜಗಳ ಅಲ್ಲ, ಇದು ಸಾಂವಿಧಾನಿಕ ಮೌಲ್ಯಗಳ ಮತ್ತು ಅತಿರೇಕದ ಪೊಲೀಸ್ ಅಧಿಕಾರಶಾಹಿಯ ನಡುವಿನ ಹೋರಾಟ. ಎನ್ಕೌಂಟರ್ ಸಂಸ್ಕೃತಿಯನ್ನ ಹೆಮ್ಮೆಯಿಂದ ಹೊತ್ತು ತಿರುಗುವಂತಹ ಅಧಿಕಾರಿಗಳು ಪ್ರಜಾಪ್ರಭುತ್ವದ ಶಾಂತಿಯುತ ಪ್ರಕ್ರಿಯೆಗೆ ಯಾವತ್ತೂ ಅಡಚಣೆನೇ ಸರಿ. ಬಂಗಾಳದ ಜನರಿಗೆ ಬೇಕಾಗಿರೋದು ಗುಂಡಿನ ಕಾನೂನಲ್ಲ, ಸಂವಿಧಾನದ ನ್ಯಾಯ. ಅಜಯ್ ಪಾಲ್ ಶರ್ಮಾ ಅವರ ಸಿಂಘಂ ಗತ್ತು ಪ್ರಜಾಪ್ರಭುತ್ವದ ಆಶಯಗಳನ್ನ ಬಲಿ ಕೊಡಬಾರದು ಅನ್ನೋದು ಇಂದಿನ ಅನಿವಾರ್ಯ ಎಚ್ಚರಿಕೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.